ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಜಿ. ಶುಭವಾಗ್ಲಿ ನನ್ನ ತಾಯಿ. ಯಾರ ತಾಯಿ ಮಾತಾಡೋದು? ನಾನು ನೀಲಾಂಬಿಕಾ ಅಂತೇಳಿ ಗುರುಜಿ, ಹೈದರಾಬಾದಿಂದ. ನೀಲಾಂಬಿಕಾ, ಹೈದರಾಬಾದಿಂದ. ಹೇಳ್ತಾಯಿ. ಹಾ ಗುರುಜಿ, ನಮ್ಗೆ 9 ವಾರದ್ದು ವ್ರತ ಹೇಳ್ಕೊಟ್ಟಿದ್ರಿ ಗುರುಜಿ ನೀವು ರಾಯರದು. ಓ, 9 ವಾರ ವ್ರತವನ್ನು ಹೇಳಿಕೊಟ್ಟಿದ್ದೇನೆ. ಏನ್ ಪವಾಡ ಐತೇನ್ ನಿಮ್ದು? ಹಾ ಆಗಿದೆ ಗುರುಜಿ, ಪವಾಡ ಆಗಿದೆ. ನಿನ್ನ ಪವಾಡ ನನಗೆ ಕೇಳೋದಕ್ಕೆ ಬಹಳ ಆನಂದ ತಾಯಿ. ಏನ್ ಪವಾಡ ಐತೆ ತಾಯಿ? ಗುರುಜಿ ನನ್ಗೆ ಮೊಕಾಲ್ ನೋವು ಪೇನ್ ಇದ್ದು ಗುರುಜಿ, ಕಾಲ್ ನೋವು ಫುಲ್ಲು ಕುಂದ್ರಕ್ಕೂ ಬರ್ತಿದ್ದಿಲ್ಲ ನನಗೆ. ಹಾ. ಅಂತವ್ರು ರಾಯರು ನಂಗೆ ಕಮ್ಮಿ ಮಾಡಿದ್ದಾರೆ. ಓ, ನೀವು ಹೈದರಾಬಾದಿಂದ ನನ್ನ ಕಾಲು ಕುತ್ಕೊಳಕ್ ಬರ್ತಾ ಇಲ್ಲ, ಕಾಲ್ ಫೋಲ್ಡ್ ಮಾಡಕ್ ಬರ್ತಾ ಇಲ್ಲ, ನನಗೆ ಬಹಳ ಕಷ್ಟ ಆಗಿದೆ ಅಂತ ಹೇಳಿದ್ರಿ ಒಂದ್ಸತಿ ನೀವು. ಹೌದ್ರಿ, ಹೇಳಿದ್ದೆ. ಹೌದು. ಆ ಸಂದರ್ಭದಲ್ಲಿ ನಾನು ನಿಮ್ಗೊಂದು ಗುರು ರಾಘವೇಂದ್ರ ಸ್ವಾಮಿಯವರ 9 ವಾರ ವ್ರತವನ್ನು ನಾನು ನಿಮಗೆ ತಿಳಿಸಿಕೊಟ್ಟೆ. ಎಷ್ಟನೇ ವಾರದಲ್ಲಿ ಆಯ್ತು ತಾಯಿ? ನನಗೆ 2 ವಾರದಲ್ಲೇ ಆಗಿದೆ ಗುರುಜಿ. 2 ವಾರದಲ್ಲಿ ಆಯ್ತಾ? ಇವಾಗ ಅದನ್ನ ನಂಬ್ತಿಯಲ್ಲಮ್ಮ ತಾಯಿ ರಾಯರ್ನ? ನಂಬುತ್ತಿ ಗುರುಜಿ, ನನಗೆ ನಂಬಿಕೆ ಇದೆ, ನನಗೆ ನೆಮ್ಮದಿ ಇದೆ. ರಾಯರ್ ನೋಡಿ, ಪೂಜೆ ರಾಯರ್ನ ಮಾಡೋದ್ರಿಂದ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ತಾಯಿ, ಒಂದು ಮಾತು ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಒಳಗಡೆ ಈ DSS ಗುರು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ಪ್ರತಿಯೊಂದು ವಿಡಿಯೋ ಹಾಕ್ತಾ ಇದ್ದೀನಿ, ಯಾವುದು ಇದು ಏನು ಮಾತಾಡಿ ಆಗ್ತಾ ಇರೋಂತ ವಿಡಿಯೋ ಅಲ್ಲ. ನಿಮ್ಗ ಪವಾಡ ಹಾಕಿರೋದು, ನಿಮ್ಗ ಪವಾಡ ಆಗಿರೋದು ಮಾತ್ರ ನಾನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತೀನಿ. ಅದು ಟೈಮ್ ಕೊಡ್ತೀನಿ. 9 ವಾರದಲ್ಲಿ, 7 ವಾರದಲ್ಲಿ, 11 ವಾರದಲ್ಲಿ, 19ನೇ ವಾರದಲ್ಲಿ, 19, 20, 24. ಯಾಕೆ ಇಷ್ಟು ಲೇಟ್ ಆಗುತ್ತೆ ಅಂದ್ರೆ, ಆ ಕರ್ಮಗಳು ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಬಹುದು ಅಷ್ಟೇ. ಆದ್ರೆ 9 ವಾರದ ಒಳಗಡೆ ಯಾಕೆ? ನಿಮ್ದು ಎಷ್ಟನೇ ವಾರದಲ್ಲಿ ಆಯ್ತು ಇವಾಗ ಇದು? ನನಗೆ 2 ವಾರದಲ್ಲಿ ಆಗಿದೆ ಗುರುಜಿ. ಯಾಕೆ 2 ವಾರದಲ್ಲಿ ಅಂದ್ರೆ, ನಿಮ್ಮ ಕರ್ಮಗಳು ಇರ್ಲಿಲ್ಲ ತಾಯಿ. ಯಾಕಂದ್ರೆ ಅದೆಲ್ಲ ಮುಕ್ತಿಯಾಗಿ ನಿಮ್ಗ ಬೇಗ ಅನುಗ್ರಹ ಆಗಿದೆ. ಈಗ ಈ ಬೇರೆಯವ್ರದ್ದು ಯಾರ್ದು ನನ್ನ ಕರ್ಮದ ಬಗ್ಗೆ ಮಾತಾಡಲ್ಲ, ನನ್ನ ಕರ್ಮದ ಬಗ್ಗೆ ನಾನೇ ಮಾತಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೋ ಒಂದು ಹಿಂದಲ ಜನ್ಮದಲ್ಲಿ ನಾನು ಏನೋ ಒಂದು ಪಾಪ ಕರ್ಮಗಳು ಮಾಡಿರ್ತೀನಿ, ಅದನ್ನ ಈಗಿನ ಜನ್ಮದಲ್ಲಿ ನಾನು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಅದನ್ನ ಅನುಭವಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಅದನ್ನ ಕರ್ಮಗಳನ್ನು, ಯಾಕಂದ್ರೆ ಹೋದ ಜನ್ಮದಲ್ಲಿ ತಪ್ಪು ಮಾಡಿರ್ತೀನಿ, ಅದನ್ನ ಅಕಸ್ಮಾತ್ ನನ್ನ ತಂದೆ ತಾಯಿ ಯಾರೇ ಮಾಡಿದ್ರು ಅದನ್ನ ಮಕ್ಕಳಿಗೆ ಸಲ್ಲತ್ತಂತಾರಲ್ವಾ, ಅದೇ ಮುಖಾಂತರದಲ್ಲಿ ನಾನು ಪಾಪ ಕರ್ಮಗಳು ಮಾಡಿರ್ತೀನಿ. ಹಂಗಾಗಿ ನನಗೆ 7 ವರ್ಷ, 14 ವರ್ಷ, 21 ವರ್ಷವರೆಗೂ ನನಗೆ ಕರ್ಮಗಳು ಹಾಗೆಯೇ ಕೂಡ್ಕೊಂಡ್ಬಿಟ್ಟಿರುತ್ತೆ. ಅದೇ ರೀತಿಯಾಗಿ ಶನಿ ಕೂಡ್ಕೊಂಡ್ಬಿಟ್ಟಿರುತ್ತೆ ತಾಯಿ. ಅದೆಲ್ಲ ಮುಕ್ತಿ ಆಗ್ಬೇಕು ಅಂತಂದ್ರೆ ನಾನು ಒಂದು ವ್ರತವನ್ನು, ಅದು ಗುರು ರಾಘವೇಂದ್ರ ಸ್ವಾಮಿ ವ್ರತವನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ನನ್ನ ಪಾಪ ಕರ್ಮಗಳು ಎಲ್ಲ ಕಳೆದೋಗುತ್ತೆ. ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದು ವಿಧಾನಗಳನ್ನು ನನಗೆ ಗೊತ್ತಿರಲಿಲ್ಲ. ಅದನ್ನ ಕನಸಿನ ಮುಖಾಂತರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಸೂಚನೆ ಕೊಟ್ಟಿದ್ದಾರೆ. ನೀವು ಇವಾಗ ಎಷ್ಟೋ ಜನಗಳು ಇವತ್ತು ನೋಡಿ, ಇವತ್ತೊಂದು ವಿಡಿಯೋ ಹಾಕಿದೀನಿ, 44 ವರ್ಷ, 45 ವರ್ಷ ಆಯ್ತು ನಾನು ರಾಯರ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಗುರುಜಿ, ಅದೇ ಕೇಳಿದೆ ಗುರುಜಿ ನಾನು. ಹೌದು, ಯಾಕೆ ಅಷ್ಟು ವರ್ಷದಿಂದ ಅವರು ಮಾಡ್ತಾ ಇದಾರೆ? ಯಾಕೆ ಅವ್ರಿಗೆ ಅನುಗ್ರಹ ಆಗಿಲ್ಲ ಅಂತಂದ್ರೆ, ಪೂಜೆ ಮಾಡೋ ವಿಧಾನ ಗೊತ್ತಿಲ್ಲ. ಅದೇ ಗುರುಜಿ, ಇವಾಗ ನಾನು ಅವರೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ನೋಡಿ. 44, 45 ವರ್ಷದಿಂದ ಆಗ್ಲಾರಂತ ಕೆಲಸ ಈ ಬರೀ 7ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಲ್ವಾ? ಅದೇ ರೀತಿಯಾಗಿ ಅದು ಪಾಪ ಕರ್ಮಗಳಿರುತ್ತೆ ತಾಯಿ. ಯಾವುದೇ ನಮ್ದು ಗುರುಬಲ, ನಮ್ದು ಏನೋ ಒಂದು ಅನುಗ್ರಹ ಆಗುವಂತ ಸಂದರ್ಭದಲ್ಲಿ ಈ ಶನಿ ಅನ್ನೋದು ಕೂಡ್ಕೊಂಡ್ಬಿಟ್ಟಿರುತ್ತೆ ತಾಯಿ. ಶನಿ ಅನ್ನೋದು ದೇವರನ್ನು ಬಿಟ್ಟಿಲ್ಲ. ಹೌದು ಗುರುಜಿ, ಇನ್ನು ಮನುಷ್ಯರೇ ಲೆಕ್ಕ, ಹೌದಲ್ವಮ್ಮ? ಮನುಷ್ಯರು ಯಾವ ಲೆಕ್ಕ? ರಾಮ 14 ವರ್ಷ ವನವಾಸ ಯಾಕೆ ಪಟ್ರು ತಾಯಿ? ಅವರು ದೇವರುಗಳು. ಅವ್ರು ಯಾಕೆ ಪಟ್ರು ಅಂದ್ರೆ, ನಮ್ಮಂತ ಅವರೇ ಪಟ್ಟಿದ್ದಾರಂದ್ರೆ ಇನ್ನು ನಾವ್ ಯಾವ ಲೆಕ್ಕ ತಾಯಿ? ಅದಕ್ಕೋಸ್ಕರ ತಾಳ್ಮೆ ಕೊಡ್ಲಿ ರಾಯರ್ ನಮ್ಗೆ. ಅದಕ್ಕೆ ಇವತ್ತು ನಾನು ಏನ್ ಕೇಳ್ಕೊಂತೀನಿ ಗೊತ್ತಾ ತಾಯಿ, ನಿಮ್ಮಲ್ಲಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ, ನಿಮ್ಗೆ ಖಂಡಿತ ಒಲಿತಾರೆ. ಆಯ್ತು, ಎಷ್ಟೋ ಜನಗಳಿಗೆ ನನ್ನ ಲೈನ್ ಸಿಕ್ಕಿಲ್ಲ, ಇನ್ ಮುಂದೆ ನನ್ನ ಲೈನ್ ಸಿಗುತ್ತೆ. ಯಾಕಂದ್ರೆ ಇನ್ ಮುಂದೆ ಫೋನ್ ಆನ್ ಮಾಡ್ತೀನಿ. ಇಷ್ಟು ದಿವಸ ಫೋನ್ ಸ್ವಿಚ್ ಆಫ್ ಇತ್ತು, ಲೈವ್ ಬನ್ನಿ ಅಂತ ಕೇಳ್ಕೊಂತ ಇದಾರೆ. ಆದ್ರೆ ನನಗೂ ಲೈವ್ ಬರೋದಕ್ಕೆ ನನಗೂ ತುಂಬಾ ಕುತೂಹಲ ಇದೆ. ಯಾಕಂದ್ರೆ 108 ಮನೆ ಆ ಸಂದರ್ಭದಲ್ಲಿ ನನಗೆ ಬರುವುದಕ್ಕಾಗಿಲ್ಲ. ಈಗ ಇನ್ನ ಮುಗಿತಾ ಬರ್ತಾ ಇದೆ ತಾಯಿ. ಇನ್ನ ನಾನು ಇನ್ನೊಂದು 3-4 ದಿನದಲ್ಲಿ ನಾನು ಲೈವ್ ಅಲ್ಲಿ ಬರಕ್ ಸ್ಟಾರ್ಟ್ ಮಾಡ್ತೀನಿ ತಾಯಿ. ಲೈವ್ ಅಲ್ಲಿ ಬಂದು ನಿಮ್ಮ ಒಟ್ಟಿಗೆ ವೇಟ್ ಮಾಡ್ತಿದ್ದೀವಿ. ನಿಮ್ ಲೈವ್ ಇಟ್ಕೊಂಡು ಅಡಿಗೆ ಮಾಡೋದು, ಅದು ಏನ್ ನಮ್ಗೆ ಅಷ್ಟು ಉಲ್ಲಾಸ ಗುರುಜಿ. ಅದೊಂದು ನಮ್ಗೆ ನಿಮ್ ಮಾತುಗಳು ಕೇಳಿದ್ರೆ ನಮ್ಗೇನು ಅದು ನಮ್ ಮೆಡಿಸಿನ್ ಇದ್ದಂಗ್ ಗುರುಜಿ ನಮ್ ಬಾಡಿಗೆ. ಅಯ್ಯೋ ನನ್ ತಾಯಿ, ಎಲ್ಲರಿಗೂ ಒಳ್ಳೇದಾಗ್ಬೇಕಮ್ಮ, ಅದೇ ನನ್ನ ಭಾವನೆ. ಯಾಕಂದ್ರೆ ಗುರು ರಾಘವೇಂದ್ರ ಅನ್ಸುತ್ತೆ ಗುರುಜಿ. ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿ ಬಂದೆ ಗುರುಜಿ. 9 ವಾರ ಆದ್ಮೇಲೆ ಹೋಗಿ ಬಂದ್ರೆ ನಾನು ಚಪ್ಪಲ್ ಇಲ್ದಂಗ ಬರ್ತೀನಿ ಅಂತ ಅನ್ಕೊಂಡಿದ್ದೆ ಗುರುಜಿ. ಬರೀ ನಾವು ಟ್ರೈನಲ್ಲಿ ಹೋಗಿ ಬಂದ್ರೆ ನೋವಾಗಿರೋದು. ಎಷ್ಟು ನೆನ್ಸ್ಕೊಂಡೇನ್ ಗುರುಜಿ, ಗಂಟೆಕ್ಕೂ ನಾನ್ ನಮ್ಮ ಹಸ್ಬೆಂಡಿಗೆ ಹೇಳ್ತಿರೋದು, ನನಗೆ ಸುಮ್ನೆ ಈ ಟ್ರೈನ್ ಬಂದ್ರೆ ಇಷ್ಟು ನೋವಾಗ್ಯದ ಗುರುಜಿ,
ಅಲ್ಲಿವರೆಗೂ ಹೆಂಗ್ ಹೋಗಿ ಬಂದ್ರು ಅವರು. ನಮ್ಮಿಬ್ರೆ ಮಾತಾಡ್ಕೊಂತಿದ್ವಿ. ಹ್ಮ್ 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 ಇಷ್ಟು ಹಿಂಗೆ ಕೇದಾರ್ನಾಥ್ಗೆ ಹೆಂಗ್ ಹೋದ್ರು ಗುರುಜಿ? ನೋಡಿಮ್ಮ, ಅವರಿಂದ ಇಷ್ಟೆಲ್ಲ ರಾಯರಿದ್ದಾರೆ. ಆಯ್ತು, ಓಕೆ, ಒಪ್ಕೊಳ್ತೀನಿ. ನಾನು ಇದನ್ನೆಲ್ಲ ಪಾದಯಾತ್ರೆ ಮಾಡಿದಿನಲ್ಲ, ಹುಬ್ಳಿಯಲ್ಲಿ ಒಬ್ರು ತಾಯಿ ಇದ್ದಾರೆ. ಆ ಹುಬ್ಳಿಯಲ್ಲಿ ಹತ್ರ ಹೇಳಿ ನನ್ನ ಹೆಸರನ್ನು ಹೇಳ್ಕೊಂಡು ದುಡ್ಡು ತಗೊಂಡಿದಾರಂತೆ. ಅದೆಲ್ಲ ಇವಾಗ ಗೊತ್ತಾಗಿದೆ. ಅದನ್ನ ರಾಯರು ಅತಿ ಶೀಘ್ರದಲ್ಲಿ ಆ ತಾಯಿಗೆ ಗೊತ್ತು ಮಾಡಿಸ್ತಾರೆ. ಅಷ್ಟೊಂದು ಇಲ್ಲ, ಯಾಕಂದ್ರೆ ಈ ವಿಡಿಯೋ ಪ್ರತಿಯೊಬ್ರು ಶೇರ್ ಮಾಡ್ಲಿ. ಯಾಕೆ ನಾನು ಶೇರ್ ಮಾಡ್ಲಿ ಅಂತ ಕೇಳ್ಕೊಂತ ಇದ್ದೆ ಅಂದ್ರೆ, ಈ ರೀತಿಯಾಗಿ ನನ್ನ ಹೆಸರನ್ನು ಹೇಳ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂತ ಇದ್ದಾರೆ. ನಾನು ಯಾರ ಹತ್ರ ದುಡ್ಡು ಕೇಳದಂತ ವ್ಯಕ್ತಿ ಅಲ್ಲ ನಾನು. ಇಲ್ಲ ಗುರುಜಿ, ಗೊತ್ತಲ್ಲ ಗುರುಜಿ, ನಾವು ಲೈವ್ ಇದೆ ಅಲ್ಲ ಗುರುಜಿ, ಇದು ಏನ್ ಮುಚ್ಚುಮರೆ ಏನಿಲ್ಲ ಅಲ್ಲ. ಅಲ್ಲ, ಆ ತಾಯಿ ಸುಮಾರು ದುಡ್ಡು ಕಲೆಕ್ಷನ್ ಮಾಡಿದಾರ. 7,000, 13,000, 30,000 ಹಿಂಗತ್ತೆ. ಯಾದಗಿರಿಯಲ್ಲಿ ಇರ್ತಕ್ಕಂಥವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ನಾನು ನಿಮ್ಗೆ ಗುರುಜಿ ಅವರು ಕೇದಾರ್ನಾಥದಲ್ಲಿ ಟವರ್ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನನ್ನ ಆ ದುಡ್ಡನ್ನು ತಗೊಂಡು, ಪಾಪ ನಾನು ಯಾರ ಹತ್ರ ಕೇಳಿಲ್ಲ ದುಡ್ಡು, ನನ್ನ ಫೋನ್ ಸ್ವಿಚ್ ಆಫ್ ಇದ್ದಂತ ಸಂದರ್ಭದಲ್ಲಿ ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇದನ್ನ ಎಲ್ಲರಿಗೂ ಗೊತ್ತಾಗ್ಲಿ, ಆ ತಾಯಿ ಯಾಕೆ ಆ ತರ ಮಾಡಿದ್ದಾರೆ ಅಂತಂದು. ಆದ್ರೆ ತಿದ್ದು ನಡೆದ್ರೆ ತುಂಬಾ ಒಳ್ಳೇದು. ಅಕಸ್ಮಾತ್ ನಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ, ಜೀವಕ್ಕೆ ಬಹಳ ಕುತ್ತ ಬರುತ್ತೆ ಆ ತಾಯಿಗೆ. ನಾನು ಏನಂತ ನನ್ನ ಧ್ವನಿ ಮುಖಾಂತರದಲ್ಲಿ ನಾನು ವಿಡಿಯೋ ಮಾಡ್ತೀನಿ, ಅದ್ರದ್ದು ವಿಡಿಯೋ ಮಾಡ್ತೀನಿ. ನನಗೆ ಟೈಮ್ ಇಲ್ಲ ಇವಾಗ. ಆದ್ರೆ ಸುಮಾರು ನಿಮಗೆ ಮರುಮಂಗಲ ಮಾಡಿಸ್ತೀನಿ ಅಂತಂದು ಒಂದು ಮದುವೆ ಆಗಿರುತ್ತೆ, ಮತ್ತೆ ಅವ್ರಿಗೆ ಇನ್ನೂ ಒಂದು ಮದುವೆ ಮಾಡಿಸ್ತೀನಿ, ಅದನ್ನ ಮಾಡಿಸ್ತೀನಿ, ಇದನ್ನ ಮಾಡಿಸ್ತೀನಿ ಅಂತ ಹೇಳ್ಕೊಂಡು 13,000, 7,000, 9,000 ಈ ತರ ದುಡ್ಡು ಸಂಪಾದನೆ ಮಾಡ್ಕೊಂತ ಇದ್ದಾರೆ. ಅದಕ್ಕೆ ಯಾಕೆ ಆ ತರ ಮಾಡ್ಕೊಂತ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಎಷ್ಟೋ ಜನಗಳು ಮೊನ್ನೆ ಹೊತ್ತು ನಾನು ಬಂದಂತ ಸಂದರ್ಭದಲ್ಲಿ ಒಬ್ಬೊಬ್ಬರ ಕಡೆಯಿಂದ ರೇಷನ್ ಎಲ್ಲ ತರಿಸ್ಕೊಂಡಿದಾರಂತೆ. ಅವಲಕ್ಕಿ, ಸಕ್ಕರೆ, ಬೆಲ್ಲ, ತುಪ್ಪ, ಗುರುಜಿಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ತರಿಸ್ಕೊಂಡು ಮನೇಲಿ ಎಲ್ಲ ಸೇವ್ ಮಾಡಿದ್ದಾರೆ. ಆದ್ರೆ ನನಗೆ ನೋಡಮ್ಮ, ಮನುಷ್ಯ ಇವತ್ತು ನಾನಾದ್ರೂ ತಿನ್ನೋದು, ಅವರಾದ್ರೂ ತಿನ್ನೋದು, ಯಾಕೆ ಬಡವ್ರ ಹತ್ರ ಹೇಳಿ ಈ ತರ ಸಂಪಾದನೆ ಮಾಡ್ಕೊಂಡು ಇಸ್ಕೊಂತ ಇದಾರಂತ ಗೊತ್ತಾಗ್ತಾ ಇಲ್ಲ ನನಗೆ. ಆ ತಾಯಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅದೇ ಬುದ್ಧಿ ಬರೋಂಗ್ ಮಾಡ್ತಾರೆ. ಆದ್ರೆ ಆದಷ್ಟು ಬೇಗ ಅವ್ರಿಗೆ ಒಳ್ಳೆ ಮನಸ್ಸು ಕೊಡ್ಲಿ ಅಂತಂದು ನಾನು ರಾಯರಲ್ಲಿ ಕೇಳ್ಕೊಂತೀನಿ. ಅವ್ರಿಗೆ ಕೆಟ್ಟದ್ದಾಗೋದು ಬೇಡ. ನಮ್ಮಿಂದ ಕೆಟ್ಟದಾಯ್ತು ಅಂತ ನಾವು ಯಾವತ್ತೂ ತಿಳ್ಕೊಳ್ಳೋದು. ಗೊತ್ತಿರುತ್ತಲ್ಲ ಗುರುಜಿ ಏನ್ ಕೊಡ್ಬೇಕು ಶಿಕ್ಷೆ ಅನ್ನೋದು. ಹೌದೌದು, ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಈ ತಾಯಿ ಮಾಡಿರೋದು ಯಾಕೆ ನನಗೆ ಈ ತರ ಮಾಡಿದ್ರು ಅನ್ನೋದು ಒಂದು ಭಾವನೆ. ನಾನೇನೋ ಪಾದಯಾತ್ರೆ ಅಲ್ಲ, ಎಷ್ಟೋ ಜನಗಳು ನನ್ನ ಒಟ್ಟಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ, ಮತ್ತೆ ಈ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ನಾನೇನೋ ಚಪ್ಪಲ್ ಹಾಕೊಂಡು ಹೋಗಿದ್ದೀನಿ ಅಂತಂದು ಹೇಳ್ತಾ ಇದಾರಂತೆ ಜನಗಳ ಹತ್ರ. ಗುರುಜಿ ಜನ ದೇವ್ರಿಗೂನು ಅಂಜುವಲ್ರಲ್ಲ ಗುರುಜಿ. ಅಲ್ಲ, ನೀವೇ ನೋಡಿದಿರಲ್ಲಮ್ಮ, ನಾನು ಚಪ್ಪಲಿ ಹಾಕೊಂಡು ಗುರುಜಿ. ಅಲ್ಲ ಗುರುಜಿ, ಎಲ್ಲರೂ ಅಲ್ಲ ಗುರುಜಿ, ಇನ್ನೊಂದ್ ಹೇಳ್ತಿದ್ದೀರಾ ನೀವು, ಎಲ್ಲರೂ ಹೋಗ್ಯಾರ ಕೇದಾರನಾಥ್, ಎಲ್ಲರೂ ಹೋಗ್ಯಾರ, ನಾನ್ ಹೋಗೋದೇನಲ್ಲ ಅಂತ. ಆದ್ರೆ ಅವ್ರವ್ರ ಸ್ವಾರ್ಥಕ್ಕೆ ಅವ್ರವ್ರ ಫ್ಯಾಮಿಲಿಗೆ ಹೋಗಿದ್ದಾರೆ ಗುರುಜಿ. ಆದ್ರೆ ನೀವು ಲೋಕ ಕಲ್ಯಾಣಕ್ಕೆ ಹೋಗಿದ್ರಲ್ಲ ಗುರುಜಿ, ನನಗೆ ಅದೊಂದೇ ಎಲ್ಲರ್ಕನ್ನ ಗ್ರೇಟ್ ಅಲ್ಲ ಗುರುಜಿ ಇದು. ಇಲ್ಲ, ಅದು ತಾಯಿದು ಒಂದೊಂದು ವಿಡಿಯೋ ನನಗೆ ತರ ಇದೆ. ಆದ್ರೆ ಯಾಕೆಂದ್ರೆ ನಾವು ಅಂತವೆಲ್ಲ ಹಾಕೋದು ಬೇಡ. ಮಾಂಗಲ್ಯನ ನನಗೆ ಮಾಂಗಲ್ಯ ಬೇಡ, ನನಗೆ ಗಂಡ ಬೇಡ, ನನಗೆ ಆ ತರ ಬೇಡ, ಈ ತರ ಬೇಡ ಅಂತ ಅನ್ನೋ ಒಂದು ಮೂವ್ಮೆಂಟ್ ಇಟ್ಕೊಂಡಿದ್ದಾರೆ ಆ ತಾಯಿ. ಅವೆಲ್ಲ ಆ ತರ ಅನ್ನೋದು ತಪ್ಪು. ಯಾಕಂದ್ರೆ ಇದು ಈ ವಿಡಿಯೋ ಮುಖಾಂತರ ನಾನು ಜನಗಳಿಗೆ ಕೇಳ್ಕೊಳ್ಳೋದು ಒಂದೇ, ನಾನು ಯಾವತ್ತೂ ಯಾರ ಹತ್ರ ದುಡ್ಡು ಕೇಳಲ್ಲ. ದುಡ್ಡು ದಯವಿಟ್ಟು ಯಾರಿಗೂ ಹಾಕಕ್ ಹೋಗ್ಬೇಡಿ. ಆ ಹುಬ್ಳಿಯಲ್ಲಿ ಇರ್ತಕ್ಕಂಥ ವಿದ್ಯಾನಗರದಲ್ಲಿ ಇದ್ದಾರೆ ಅವ್ರ ತಾಯಿ, ಒಂಥರ ಸುಮ್ಮನೆ ಆಗಿ. ಆದ್ರೆ ನೀವು ಅದ್ರ ಬಗ್ಗೆ, ಆ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಬೇಡ. ಯಾಕಂದ್ರೆ ಇವತ್ತು ತಾಯಿ, ಆ ತಾಯಿನೂ ಒಂದೇ, ನನ್ನ ತಾಯಿನೂ ಒಂದೇ. ಆದ್ರೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊಂತ ಇದ್ದೀನಿ. ಆದಷ್ಟು ಬೇಗ ಆ ತಾಯಿ ಬುದ್ಧಿ ಬರ್ಲಿ, ಯಾರ ಹತ್ರನು ಇನ್ನೊಂದ್ಸಲ ಈ ತರ ದುಡ್ಡನ್ನು ಹೇಳಿ ಇಸ್ಕೋಬಾರ್ದು ಅನ್ನುವುದೇ ನನ್ನ ಆಸೆ. ಒಂದೇ, ಆದ್ರೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊಂತ ಇದ್ದೀನಿ. ಆದಷ್ಟು ಬೇಗ ಆ ತಾಯಿಗೆ ಒಳ್ಳೆ ಬುದ್ಧಿ ಬರ್ಲಿ, ಯಾರ ಹತ್ರನು ಇನ್ನೊಂದ್ಸಲ ಈ ತರ ದುಡ್ಡನ್ನು ಹೇಳಿ ಇಸ್ಕೋಬಾರ್ದು ಅನ್ನುವುದೇ ನನ್ನ ಆಸೆ. ಈ ವಿಡಿಯೋ ನೀನು ಕೇಳ್ತಾ ಇರ್ತೀಯ, ದಯವಿಟ್ಟು ಅರ್ಥ ಮಾಡ್ಕೋ. ಇನ್ನೊಬ್ರು ಚೀಟ್ ಮಾಡಿ ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಂಡು ನೀನು ಸಂಪಾದನೆ ಮಾಡ್ಕೊಂತೀಯ ಅಂದ್ರೆ ನಿನಗೆ ಬಹಳ ಕಷ್ಟ ಆಗತ್ತೆ ಮುಂದಲ ಜೀವನ. ಈ ತರದಲ್ಲಿ ನೀನು ನನ್ನನ್ನ ಅವತ್ತು ನನ್ನ ಮನಸ್ಸು ನೋವು ಮಾಡಿದ್ಯಾ, ಇರ್ಲಿ ಪರವಾಗಿಲ್ಲ. ಇವತ್ತು ನೀನು ಮಾಡಿರೋದು ನನ್ನ ತಾಯಿನೇ ಮಾಡಿದ ಅಂತ ನಾನು ಹೇಳ್ಕೊಂತೀನಿ. ಆದ್ರೆ ನನ್ನ ತಾಯಿ ಮಾಡಿರೋ ಅಂತ ನನ್ನ ತಾಯಿ ಮೇಲೆ ನಾನು ದ್ವೇಷ ಮಾಡ್ಕೊಳಂಗಿಲ್ಲ, ಅಲ್ವೇನಮ್ಮ? ಹೌದು ಗುರುಜಿ. ಅದಕ್ಕೆ ಇರ್ಲಿ ತಾಯಿ, ಆದಷ್ಟು ವಿಡಿಯೋ ನೋಡೋರು ಎಲ್ಲರೂ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಆದ್ರೆ ಆ ತಾಯಿ ಬಗ್ಗೆ ಏನು ಕಮೆಂಟ್ ಮಾಡೋದು ಬೇಡ. ನೀವು ರಾಯರಿದ್ದಾರೆ ಚಿಂತಿಸಬೇಡಿ, ಹಂಗಾದ್ರೂ ಮಾಡಿ. ಇಲ್ಲಾಂದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನಿಮ್ಗೆ ಅನುಗ್ರಹ ಆಗಿದೆಲ್ಲಮ್ಮ ತಾಯಿ 2ನೇ ವಾರದಲ್ಲಿ. ನಾನು ಹೆಂಗೆ ಅಂತ ನನ್ನ ತಂದೆ ತಾಯಿಂದ್ರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಂದಿರಿಗೆ ಗೊತ್ತು. ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೂ ಗೊತ್ತು. ಆದ್ರೆ 10 ಹಣ್ಣಿರುತ್ತೆ ತಾಯಿ, ಆ 10 ಹಣ್ಣಲ್ಲಿ 1 ಹಣ್ಣು ಕೊಳೆತು ಹೋಗಿತ್ತು ಅಂದ್ರೆ 9 ಹಣ್ಣು ಕೊಳೆದು ಹಣ್ಣು ಹೋಗ್ಬಿಡುತ್ತೆ. ಹೌದಲ್ವಾ? 10 ಹಣ್ಣು ಇರುತ್ತೆ, 1 ಹಣ್ಣು ಕೊಳೆತು ಹೋಗಿತ್ತಂದ್ರೆ ಆ 9 ಹಣ್ಣು ಕೊಳೆತು ಹೋಗ್ಬಿಡುತ್ತೆ. ಆ 1 ಹಣ್ಣು ತೆಗೆದು ಪಕ್ಕಕ್ಕೆ ಇಟ್ಬಿಡೋಣ.
ಅದೇ ಆ 9 ಚೆನ್ನಾಗಿರುತ್ತೆ. ಅದೇ ಗುರುಜಿ, ಇಷ್ಟೇ ಇದು ಸಿಂಪಲ್ ಒಳ್ಳೆಯ ಲಾಜಿಕ್. ಲಕ್ಷಣ. ಇದೇ ಸಿಂಪಲ್ ಲಾಜಿಕ್. ನಾವು ಅವ್ರ ಬಗ್ಗೆ ಅದೇ ಬೈಯೋದು ಬೇಡ. ಇವತ್ತು ಅವ್ರು ಕೆಟ್ಟದ್ದಾಗಿ ಮಾಡಿದ್ರೆ ಅಂದ್ರೆ ಅದನ್ನ ಸಪ್ರೇಟ್ ಆಗಿ ಇಟ್ಬಿಡೋಣ ನಾವು. ಅದೇ ಗುರುಜಿ, ಸಪ್ರೇಟ್ ಆಗಿ ಇಟ್ಬಿಡೋಣ. ಅದೇ ಗುರುಜಿ. ಇನ್ನು ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಏನು ಚಿಂತೆ ಮಾಡೋದು ಬೇಡ, ಅವ್ರಿಗೂ ಒಳ್ಳೇದಾಗ್ಲಿ. ಆದ್ರೆ ಈ ತರದಲ್ಲಿ ಮಾಡಬಾರ್ದು ಅನ್ನೋದು ನನ್ನ ಆಲೋಚನೆ. ಕರೆಕ್ಟ್ ಅಲ್ವಮ್ಮ? ಅದೇ ಕರೆಕ್ಟ್ ಗುರುಜಿ. ಸ್ವಲ್ಪ ದೂರ ಇದ್ಬಿಡೋಣ, ನಾವೇ ದೂರ ಇದ್ಬಿಡೋಣ ಅಲ್ವೇನಮ್ಮ? ಅದೇ ಅದೇ ಗುರುಜಿ. ಆಯ್ತಮ್ಮ, ಒಳ್ಳೇದಾಗ್ಲಿ, ಚಿಂತೆ ಮಾಡಬೇಡಿ, ರಾಯರಿದ್ದಾರೆ. ನಿಮಗೆ 2ನೇ ವಾರದಲ್ಲಿ ಅನುಗ್ರಹ ಆಗಿದೆಯಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಗುರುಜಿ, ನಮ್ಮ ಹಸ್ಬೆಂಡ್ಗೆ ಆರೋಗ್ಯ ಒಂದು ಕೊಟ್ಟರೆ ಸಾಕು ಗುರುಜಿ. ನಮ್ಗೆ ಯಾವ್ದಮ್ಮ? ಆರೋಗ್ಯ ಕೊಡ್ಲಿ ನಮ್ಮ ಹಸ್ಬೆಂಡ್ಗೆ. ಅಯ್ಯೋ ನನ್ನ ತಾಯಿ, ನಂದ್ರಲ್ಲ ಅರ್ಧ. ಯಾವಾಗ್ಲೂ ಅವ್ರು ಹುಟ್ಟಿದಾಗಿಂದಾನ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ಅದೇ ನಮ್ಗೆ ಬಂದಿರೋ, ಎಲ್ಲಿ ತೋರಿಸಿದ್ರೆ ಕಡಿಮೆ ಆಗ್ತಿಲ್ಲ. ಅದೊಂದು ನಮ್ಗೆ ರಾಯರ ಪವಾಡ ಮಾಡಿದ್ರೆ ಸಾಯೋವರೆಗೂ ಉಸಿರಿರೋವರೆಗೂ ನಿಮಗೆ ಹೆಂಗ ಪವಾಡ ಆಯ್ತು ನಿಮ್ದು, ಅದೇ ಆಗಿದೆ ಗುರುಜಿ. ಅದೇ ರೀತಿಯಾಗಿ ಇವಾಗ ನಿಮ್ಗೆ ಪವಾಡ ಆಗತ್ತೆ. ಅದು ನಿಮ್ಮ ಯಜಮಾನ್ರಿಗೆ ಆಗತ್ತೆ. ಅದಕ್ಕೂ ಇವಾಗ ನೋಡಿ ಆಯ್ತು, ಇವಾಗ ನಾನು ಇನ್ನೂ ಒಂದು ಪವಾಡ, ಇವಾಗ ನಿಮ್ದು ಅದು 9 ವಾರ ಕಂಪ್ಲೀಟ್ ಆಯ್ತು. ಇವಾಗ ಇನ್ನೊಂದು ಪವಾಡ, ಇನ್ನೊಂದು ಪವರ್ಫುಲ್ ವ್ರತವನ್ನು ಹೇಳ್ಕೊಡ್ತೀನಿ ನಿಮ್ಗೆ. ಹೇಳಿಕೊಡಿ ಗುರುಜಿ, ಓಕೆನಮ್ಮ? ಮಾಡ್ತೀವಿ. ಗುರುಜಿ. ಆಯ್ತು, ಅಷ್ಟೇ ಅಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ 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 ಶ್ರೀರಾಮ್. ಶ್ರೀರಾಮ್.